ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನು ಲಾಸ್ಟ್ ವ್ಲಾಗ್ ಪೋಸ್ಟ್ ಮಾಡಿದ್ನಲ್ಲ, ಇದು ನನ್ನ ಲಾಸ್ಟ್ ವ್ಲಾಗ್. ಭೂಮಿ ಫುಲ್ ಹರ್ಟ್ ಅಂತ. ಸೊ ಅದಕ್ಕೆ ತುಂಬ ಅಂದರೆ ಚಿಕ್ಕಾಪಡೆ ಮೆಸೇಜಸ್ ಬಂದಿದೆ, ನಿಜವಾಗ್ಲೂ ಇದೆ ಲಾಸ್ಟ್ ವ್ಲಾಗ, ನಿಜವಾಗ್ಲೂ ಇದೆ ಲಾಸ್ಟ್ ವ್ಲಾಗ ಅಂತ. ಸೊ ದಿಸ್ ಇಸ್ ಅ ಕ್ಲಾರಿಫಿಕೇಷನ್ ವಿಡಿಯೋ. ಏನು ಕ್ಲಾರಿಫಿಕೇಷನ್ ಅಂತ ನಾನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಸೊ ಶಿರೀಕ್ಷಾ ಮಂಡೇ ಹೋದ್ಲು ಊರಿಗೆ, ಆ್ಯಂಡ್ ವೆಡ್ನೆಸ್ಡೇಯಿಂದ ಅವಳ ಸ್ಕೂಲ್ ಇತ್ತು. ಸೊ ಅವಳ ಸ್ಕೂಲೆಲ್ಲ ಮುಗಿಸ್ಕೊಂಡು ಫ್ರೈಡೇ ಇಲ್ಲಿಗೆ ಬಂದಿದ್ಲು. ಸೊ ತುಂಬ ಮಿಸ್ ಮಾಡ್ಕೊತಾ ಇದ್ರಿ. ಸೊ ಅವಳು ಬಂದು ಮನೇಲಿ ಏನೇನು ಮಾಡಿದ್ಲು ಅಂತ ನಾನು ವಿಡಿಯೋ ಹಾಕ್ತೀನಿ. ಸೊ ನೋಡಿ ಹಾಗೆ ವಾಪಸ್ ಬನ್ನಿ. ಸೊ ನಾನು ಕ್ಲಾರಿಫಿಕೇಷನ್ ಕೊಡ್ತೀನಿ. ಓಕೆ ಶಿರೀಕ್ಷಾ ಆನ್ ಬೇಕಾ? ಕೊಡಿ ಮಮ್ಮಿ. ಸೂಪರ್ ಐತೆ ಮಮ್ಮಿ. ಏನು ಊಟ? ಬೇಳೆ ಸಾರನ್ನ ಮ್ಯಾಗಿ ಎರಡು ಮಿಕ್ಸ್ ಮಾಡಿ ಕಲ್ಗೊಚ್ಚು. ಮತ್ ಸ್ಕೂಲ್ ಹೆಂಗಿತ್ತು? ಯೂಟ್ಯೂಬಲ್ಲಿ ಸಾಕು ಮಮ್ಮಿ, ಸೂಪರ್ ಇತ್ತು. ಏನ್ ಮಮ್ಮಿ ಕೊಡೆ ಮಗಿಂದು. ಚಿನಿ ಸ್ಕೂಲ್ ಹೆಂಗಿತ್ತು? ಸೂಪರ್ ಆಗಿತ್ತ ಸ್ವಾಮಿ. ನಮ್ ಮಗಿನೇ ನಾಮಕರಣ ಮಾಡಿ ಡಸ್ಟ್ ತಿನ್ನಿಸ್ಬಿಟ್ಟವಳು ನೋಡಲಿ. ಇಲ್ಲಿ ನೋಡಿಲಿ, ಇದರಲ್ಲಿರೋ ಡಸ್ಟ್ ಎಲ್ಲ ತಿನ್ಸೋಳೆ. ಗಬ್ಬಿ ತಿನ್ನು ಹೋಗ್ಲಿ. ಹ್ಞೂ ಕಣೆ ಬೇಡಪ್ಪ, ನೀನೇ ತಿನ್ಕೋ ಗಬ್ಬಿ. ನೀನು ಕೂದ್ಲೆತ್ತು ಫಸ್ಟ್ ಕಣ್ಮೇಲಿಂದ. ಅಲ್ಲಿ ಗೋಡಿ ಹೊಡ್ಸ್ಬಿಟ್ಟೇನು ಹೊಡಿತೀನಿ. ಹುಚ್ಚಿ ಯಾರು ತಂದಿದ್ದು ಪಾಪ್ಕಾರ್ನ್? ಚಿಕ್ಕಿ ಯಾಕಂದ್ರೆ ಶಿರೀಕ್ಷನ್ಗೆ ಫೇವ್ರೆಟ್ ಅಲ್ಲ, ಅದಕ್ಕೇನೆ. ಸ್ನ್ಯಾಕ್ಸ್ ಟೈಮ್. ನಮ್ಮ ಮಗಿ ಪಾಪ್ಕಾರ್ನ್ ಸ್ಕೂಲಲ್ಲಿ ತಿಂತದಪ್ಪ. ನಿಂದ್ರ ತಿನ್ನು. ನಂದಿರೋದು ಹೊಸಿ ನಿಂದ್ರ ನಿಂತಿನವ. ನನ್ ಕೂಡ ಅಮ್ಮ ಕಳ್ಳಿ ಎತ್ತಕೊಂತವಳಮ್ಮ ನಂದ್ರಿಂದ. ಬಿಡ ಏನು ಬಿಡ ಕಣೆ, ಇದು ಮೋಸ ಕಣೆ. I hate you. ಆ್ಯಕ್ಚುಲಿ ನಮ್ಮ ಅಕ್ಕ ಬರೋ ಪ್ಲ್ಯಾನ್ ಇರಲಿಲ್ಲ. ಆಮೇಲೆ ನಮ್ಮಪ್ಪ ಬಿಡ್ದಿರ ಬಾ ಅಂತ ಕರೆಸಿದ್ರು. ಸೊ ಆಯುಷು ಬಂದಿದ್ಲು, ಆ್ಯಂಡ್ ಅವ್ರು ಬಂದಿದ್ರು ಅಂತ ನಮ್ಮ ಮನೇಲಿ ಚಿಕನ್ ಮಾಡಿದ್ರಿ. ಸೊ ನಾವು ಕಬಾಬ್ನ ಡಿಫ್ರೆಂಟಾಗಿ ಮಾಡ್ತೀವಿ. ಅಂದರೆ ಕಬಾಬ್ ಫ್ರೈ ಮಾಡಿಬಿಟ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಒಗ್ಗರಣೆ ಕೊಟ್ಟು ಅದ್ಮೇಲೆ ಸೋಯಾ ಸಾಸ್ ಮತ್ತು ನಿಂಬೆಹಣ್ಣು ಹಾಕ್ತೀವಿ. ಸೊ ಟೇಸ್ಟ್ ಮತ್ತು ಸಖತ್ತಾಗಿರುತ್ತೆ. ಸೊ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಎಸ್, ಆ್ಯಂಡ್ ಆಲ್ಸೋ ರೆಸಿಪಿ ಹೇಗಿತ್ತು ಅಂತ ಹೇಳಿ. ಸೊ ಏನು ಕ್ಲಾರಿಫಿಕೇಷನ್ ಅಂದರೆ, ಸೊ ಇದು ನನ್ನ ಲಾಸ್ಟ್ ವ್ಲಾಗ್ ಅಲ್ಲ. ನಾನು ಕಂಟಿನ್ಯೂ ಮಾಡ್ತೀನಿ ಯೂಟ್ಯೂಬ್ನ, ಬಟ್ ನಾನು ಲಾಂಗ್ ವೀಡಿಯೋಸ್ ಪೋಸ್ಟ್ ಮಾಡಲ್ಲ. ಬಿಕಾಸ್ ನಾನು 9 to 10 minutes ಎಲ್ಲ ನಾನು ಕ್ಯಾಪ್ಚರ್ ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀನಿ. ಬಟ್ ನಂಗೆ ಒಳ್ಳೆ ವ್ಯೂಸ್ ಬರ್ತಿಲ್ಲ ಬಿಫೋರ್ ಥರ. ಅದಕ್ಕೋಸ್ಕರ ನಾನು ಇನ್ಮೇಲಿಂದ ಶಾರ್ಟ್ ವೀಡಿಯೋಸ್ ಮಾಡೋಣ ಅಂತಿದ್ದೀನಿ. ಸೊ ಅದನ್ನು ನಾನು ಹೇಳಿದ್ದು. ಸೊ ವಿಡಿಯೋ ಫುಲ್ ನೋಡಿದರೆ ಗೊತ್ತಾಗಿರುತ್ತೆ. ಸೊ ಗೊತ್ತಾಗದೇ ಇರೋರಿಗೆ ನಾನು ಯೂಟ್ಯೂಬ್ ಡಿಸ್ಕಂಟಿನ್ಯೂ ಮಾಡ್ತಿಲ್ಲ, ನಾನು ಕಂಟಿನ್ಯೂ ಮಾಡ್ತೀನಿ. ಡೈಲಿ ವ್ಲಾಗ್ಸ್ ಪೋಸ್ಟ್ ಮಾಡ್ತೀನಿ. ಬಟ್ ಏನಂದರೆ ನಾನು ಲಾಂಗ್ ವೀಡಿಯೋಸ್ ಹಾಕಲ್ಲ. ಬಿಕಾಸ್ ನಾನು ಕುತ್ಕೊಂಡು ಎಡಿಟ್ ಮಾಡಿ ವಾಯ್ಸ್ ಕವರ್ ಕೊಟ್ಟೆಲ್ಲ ಮಾಡ್ತೀನಿ. ಬಟ್ ನಂಗೆ ಒಳ್ಳೆ ವ್ಯೂಸೇ ಬರ್ತಿಲ್ಲ. ಅದಕ್ಕೋಸ್ಕರ ಒಂಚೂರು ಬೇಜಾರಾಗಿತ್ತು ಅಂತ ನಾನು ಶಾರ್ಟ್ ವೀಡಿಯೋಸ್ ಪೋಸ್ಟ್ ಮಾಡ್ತೀನಿ. ಆಲ್ಸೋ ನಾನು ಇನ್ನೂ ಒಳ್ಳೆ ಐಡಿಯಾದಲ್ಲಿ ಕಮಪ್ ಮಾಡಿದ್ದೀನಿ. ಅಂದರೆ ಲೈಕ್ ಗೆಟ್ ರೆಡಿ ವಿತ್ ಮೀ, ವಾಟ್ ಐ ಈಟ್ ಇನ್ ಅ ಡೇ, ಇದೆಲ್ಲ ಮಾಡೋಣ ಅಂತ. ಸೊ ನಾನು ಎಡಿಟಿಂಗ್ ನಾನು ಅಷ್ಟು ಕಲ್ತಿಲ್ಲ. ಬಿಕಾಸ್ ನಾನು ಯಾವತ್ತೂ ರೀಲ್ಸು ಟಿಕ್ಟಾಕ್ ಮಾಡ್ಕೊಂಡಿದ್ದವಳು. ಸೊ ಯೂಟ್ಯೂಬ್ ದಿಸ್ ಇಸ್ ವೆರಿ ನ್ಯೂ ಟು ಮೀ. ಸೊ ನಾನು ಇನ್ನೂ ಎಡಿಟಿಂಗ್ ಕಲಿತೀನಿ. ಕಲಿತ್ಬಿಟ್ಟು ಏನು ಹೇಳ್ತಾರೆ, ಲೈಕ್ ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ. ಒಳ್ಳೆ ಎಡಿಟಿಂಗ್, ಆಮೇಲೆ ನೋಡಿದ ತಕ್ಷಣ ಚೆನ್ನಾಗಿ ಕಾಣಿಸ್ಬೇಕು, ಆ ಥರ ಒಂದು ಕಾನ್ಸೆಪ್ಟ್ ಜೊತೆ ಬರ್ತೀನಿ. ಸೊ ಎಸ್, ಕಲಿತಾ ಇದ್ದೀನಿ ಯೂಟ್ಯೂಬ್ನೇ ನೋಡಿ ಎಡಿಟಿಂಗ್ನ. ಸೊ ಕಲ್ತು ಚೆನ್ನಾಗಿ ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡ್ತೀನಿ. ಸೊ ಅಲ್ಲಿಗಂಟ ನಾನು ಶಾರ್ಟ್ ವೀಡಿಯೋಸ್ ಪೋಸ್ಟ್ ಮಾಡ್ತಿರ್ತೀನಿ. ಸಮ್ಟೈಮ್ಸ್ ಲಾಂಗ್ ವೀಡಿಯೋಸ್ ಪೋಸ್ಟ್ ಮಾಡ್ತೀನಿ, ಮಂತ್ಲಿ ಟ್ವೈಸ್ ಆರ್ ಒನ್ಸ್ ಆ ಥರ. ಓಕೆ, ಎಸ್, ದಿಸ್ ಇಸ್ ಅ ಅಪ್ಡೇಟ್. ಐ ಆಮ್ ನಾಟ್ ಡಿಸ್ಕಂಟಿನ್ಯೂಯಿಂಗ್ ಯೂಟ್ಯೂಬ್, ಐ ವಿಲ್ ಬಿ ಕಂಟಿನ್ಯೂಯಿಂಗ್ ಅಂತಲೇ ಹೇಳ್ಬೋದು. ಸೊ ಎಸ್, ಇದಾಗಿತ್ತು ಚಿಕ್ಕ
ಚಿಕ್ಕ ಪುಟ್ಟ ವ್ಲಾಗ್ ನಮ್ಮ ಶ್ರೀರೀಕ್ಷನ್ ಜೊತೆ. ಸೊ ಹೋಪ್ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಆ್ಯಂಡ್ ಪ್ಲೀಸ್ ಒಳ್ಳೆ ವ್ಯೂಸ್ ಕೊಡಿ. ಸೊ ಅವಾಗ ನನಗೆ ಇನ್ನೂ ಎನ್ಕರೇಜ್ ಆಗುತ್ತೆ ಸೊ ಇನ್ನೂ ವ್ಲಾಗ್ಸ್ ಮಾಡಬೇಕು ಅಂತ. ಸೊ ಎಸ್, ಪ್ಲೀಸ್ ಸಪೋರ್ಟ್ ಮೀ ಅಂತ ಕೇಳ್ಕೊತಾ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಲವ್ ಯು ಆಲ್.